ಯುವರಾಣಿ. ಕೋಳಿ ಮರಿ, ಹೇ ಕೋಳಿ ಮರಿ, ಅಲ್ಲ ಕಣೆ, ಒಂದೊಂದು ವಿಷಯದಲ್ಲಿ ಗಂಡು ಮಕ್ಳಿಗಿಂತ ನಾನೇ ಸ್ಟ್ರಾಂಗು ಅನ್ನೋ ಥರ ಆಡ್ತೀನಿ. ಇನ್ ಕೆಲವು ಚಿಕ್ಕ ಪುಟ್ಟ ವಿಷಯಕ್ಕಂತೂ ನೀನು ವೀಕು ಅಂತ ತೋರಿಸ್ಕೋತಿ. ಒಂದೊಂದ್ಸಲ ಕೋಪ ಬರೆಸ್ತೀಯ, ಒಂದೊಂದ್ಸಲ ಕಣ್ಣೀರು ತರಿಸ್ತೀಯ, ಒಂದೊಂದ್ಸಲ ನಿನಗೆ ಬುದ್ಧಿನೇ ಇಲ್ಲ ಅನ್ನೋ ಥರ ಆಡ್ತೀಯ, ಅದಕ್ಕೆ ಬೈಬೇಕು ಅನ್ಸುತ್ತೆ. ಒಂದೊಂದ್ಸಲ ನೀನು ಮಗು ಥರ ಇರೋ ಮನ್ಸನ್ನ ನೋಯಿಸ್ಬಿಟ್ನಲ್ಲ ಅಂತ ಬೇಜಾರಾಗುತ್ತೆ. ನೀನೊಂಥರ ವಿಚಿತ್ರ ಕಣೆ. ಸರಿ, ಬೇಜಾರು ಮಾಡ್ಕೊಬೇಡ. ನನಗೂ ಒಂದೊಂದು ಟೈಮ್ ಹಾಗೆ ಅನಿಸುತ್ತೆ. ಆದರೆ ಫ್ಯಾಕ್ಟ್ ಇಸ್ ಫ್ಯಾಕ್ಟ್ ಅಲ್ವಾ? ಒಂದು ಹಂತದವರೆಗೂ ಮಾತ್ರ. ಮದುವೆ ಅನ್ನೋ ಘಟ್ಟ ಬಂದಾಗ ಎಲ್ಲ ಬದಲಾಗುತ್ತಲ್ವಾ? ನಮ್ಗಿಷ್ಟ ಇಲ್ಲದೆ ಹೋದರೂ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಬದಲಾದ ಲೈಫ್ನ ಒಪ್ಕೊಳ್ಳೇಬೇಕು. ಅಹಲ್ಯ ಅದಕ್ಕೆ ನಂತರ ನಾವು ಬರ್ತೀವಿ. ಈ ಚೇಂಜಸ್ನ ನೀನು ಒಪ್ಕೊಳ್ಳೇಬೇಕು. ನೀನು ಅಣ್ಣನ ಮಿಸ್ ಮಾಡ್ಕೋತಿದ್ಯಾ ಅಲ್ವಾ? ಅದೆಲ್ಲ ಕಣೋ ಅನಿ. ಮತ್ತೆ ವಿಷಯ ಅದೇ, ಆದರೆ ನೀನು ಹೇಳೋ ರೀತಿ ಬೇರೆ ಇರುತ್ತೆ. ಈಗ ಸುತ್ಕೊಂಡು ಆಗ ಸುತ್ಕೊಂಡು ಕೊನೆಗೆ ಅದೇ ಪಾಯಿಂಟಿಗೆ ಬರ್ತೀಯ. ನನಗೆ ಗೊತ್ತು ಕಣೆ ಮೀರಾ, ನಿನಗೆ ಮೂಡ್ ಸರಿ ಇಲ್ಲ ಅಂತ. ಸರಿ, ನಿನ್ನ ಮೂಡ್ ಸರಿ ಹೋಗೋದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ನಾನು ನಿನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ನೀನು ಅಲ್ಲಿಗೆ ಬಂದರೆ ನಿನ್ನ ಮೂಡ್ ಸರಿ ಹೋಗುತ್ತೆ. ಹಾಂ, ಬಾ. ಎಲ್ಲಿಗೋ? ಮಿಡ್ ನೈಟ್ ಐಸ್ ಕ್ರೀಮ್. ಇಲ್ಲ, ನಾನು ಬರೋದಿಲ್ಲ. ನಂಗೆ ಐಸ್ ಕ್ರೀಮ್ ಬೇಡ. ನಾನು ಮನೇಲೇ ಇರಬೇಕು. ಹೇ, ನೈಟ್ ಔಟ್ ಕಣೆ. ಲಾಂಗ್ ಡ್ರೈವ್ಗೆ ಹೋಗೋಣ ಅಂತ ಜೀವ ತಿಂತಿದ್ ಮೀರಾ, ಮಿಡ್ ನೈಟ್ ಐಸ್ ಕ್ರೀಮಿಗೆ ಬರಲ್ವಾ? ನಾನೇನು ಕನ್ಸು ಕಾಣ್ತಿಲ್ಲ ತಾನೆ? ಮೀರಾ ಬಾ, ಡವ್ ಮಾಡ್ಬಿಡ ಬಾರೆ, ಗೊತ್ತು. ನೋ ನೋ. ಅಹಲ್ಯ ಅವ್ರೆ, ಅಹಲ್ಯವ್ರೆ, ಅಹಲ್ಯವ್ರೆ, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಐ ಆಮ್ ಸಾರಿ. ಐ ಆಮ್ ರಿಯಲಿ ಸಾರಿ ಸರ್. ನನಗಿದನ್ನೆಲ್ಲ ನೋಡಿದ್ರೆ ಭಯ ಆಗತ್ತೆ. ನನ್ನ ಕೈ ಕಾಲೆಲ್ಲ ನಡ್ಕೋದಕ್ಕೆ ಶುರು ಆಗತ್ತೆ. ನನ್ನ ಜೀವನದ ಹಳೆಯ ಘಟನೆಗಳೆಲ್ಲ ನೆನಪಿಗೆ ಬಂದು ಹೆದರಿಕೆ ಆಗುತ್ತೆ ಸರ್. ಜೀವನೇ ಕಳ್ಕೋಬೇಕು ಅಂತ ಅನ್ಸತ್ತೆ ಸರ್. ಐ ಆಮ್ ಸಾರಿ. ಹಳೆ ಘಟನೆಗಳ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಸ್ವಲ್ಪ ನನ್ಗೆ ಅರ್ಥ ಆಗೋ ಥರ ಹೇಳ್ತೀರಾ ಪ್ಲೀಸ್? ಯಾಕೆ ಅಳ್ತಿದ್ದೀರಾ ಹೇಳಿ? ಈಗ ರೂಮಲ್ಲಿ ನಾನು ನಿಮ್ಮ ಜೊತೆ ಇರೋದು, ರೂಮ್ ಹೀಗೆ ಡೆಕೋರೇಟ್ ಆಗಿರೋದು, ಮಂಚ ಹೂವಿಂದ ಡೆಕೋರೇಟ್ ಆಗಿರೋದು, ಇದನ್ನೆಲ್ಲ ನೋಡಿದ್ರೆ ನಂಗೆ ಹೆದರಿಕೆ ಆಗುತ್ತೆ. ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದೆಲ್ಲ ನೆನಪಾಗುತ್ತೆ. ಸಾಯ್ಬೇಕು ಅಂತ ಅನ್ಸುತ್ತೆ. ಐ ಆಮ್ ಸಾರಿ ಸರ್. ಓ ಗಾಡ್, ಓ ನೋ. ಈ ಫಸ್ಟ್ ನೈಟ್ ಅನ್ನೋದು ಅವ್ರ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ನೋವು ಕೊಟ್ಟಿದೆ. ಇದ್ಯಾಕೆ ನನಗೆ ಮೊದಲೇ ಅರ್ಥ ಆಗಲಿಲ್ಲ? ಸಾಕೇತ್,
ಈ ಸೂಕ್ಷ್ಮ ವಿಷಯಗಳನ್ನೆಲ್ಲ ನೀನು ಅರ್ಥ ಮಾಡ್ಕೋಬೇಕು. ನೊಂದಿದ್ದಾರೆ ಕಣವರು. ಅಲ್ಲವ್ರೆ, ಆ್ಯಕ್ಚುಲಿ ಸಾರಿ, ಇದೆಲ್ಲ ನನ್ನಿಂದಾನೇ ಆಗಿದ್ದು. ನಿಮ್ಮ ಮನ್ಸಿಗೆ ಹರ್ಟ್ ಮಾಡಿದ್ದಕ್ಕೆ ರಿಯಲಿ ಸಾರಿ. ನೋ, ಈ ಮನೆ ಮೇಲೆ, ಈ ಕುಟುಂಬದ ಮೇಲೆ ನನಗೆ ಯಾವ ಫೀಲಿಂಗ್ಸು ಇಲ್ಲ. ಪುಟ್ಟ, ನಾನು ಹೇಳ್ತಿರೋದೆಲ್ಲ ಸತ್ಯ. ನಾನು ಸುಳ್ಳು ಹೇಳಲ್ಲ ಬಂಗಾರಿ. ಮೀರಾ, ಐಸ್ ಕ್ರೀಮ್. ಮೀರಾ, ಏನ್ ಯೋಚನೆ ಮಾಡ್ತಿದ್ಯಾ? ಬನ್ನಿ, ನಾವು ಸಾಕುನ ಬಿಟ್ಟು ಯಾವತ್ತೂ ಔಟಿಂಗಿಗೆ ಬಂದಿಲ್ಲ. ಪ್ಲೀಸ್ ಅವರಿಬ್ರಿಗೂ ಬರೋದಕ್ಕೆ ಹೇಳೋ. ಓ ಗಾಡ್, ಅಲ್ಲಿದ್ರೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ತೀಯಾ? ಸರಿ ಹೋಗಲ್ಲ ಅಂತ ಈಗ ತಾನೇ ಬೈದಿಲ್ಲ, ಆಚೆ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಬಂದು ಅದೇ ರಾಗ ಆಡ್ತಿದ್ಯಲ್ಲೇ. ನೋಡು, ಇವತ್ತು ಅವರಿಬ್ರು ಡೇ, ಅವರಿಬ್ರು ಒಂದಾಗಬೇಕು. ನನ್ನ ಜೊತೆ ಐಸ್ ಕ್ರೀಮ್ ತಿನ್ನೋದಕ್ಕೆ ನಿನಗೊಂದು ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿದೆ. ಮಿಸ್ ಮಾಡ್ಕೋಬೇಡ, ತಿನ್ನು. ನಂಗೆ ಸಾಕು, ನಾನು ಮನೆಗೆ ಹೋಗ್ಬೇಕು. ಮೀರಾ, ಮೀರಾ ನಿಂತ್ಕೋ. ಮೀರಾ ನಿಂತ್ಕೋ, ನಿಂತ್ಕೋ. ಏನಾಯ್ತು ಮೀರಾ? ಯಾಕೊಂಥರ ಇದೆಯಾ? ನನ್ನಿಂದನೇ ಎಲ್ಲ ಪ್ರಾಬ್ಲಮ್. ನಾನೀಗ ಮನೆಗೆ ಹೋಗ್ಬೇಕು. ನೀನ್ ಬಂದ್ರೆ ಸರಿ, ಇಲ್ಲಾಂದ್ರೆ ನಾನು ಒಬ್ಳೆ ಹೊರಡ್ತೀನಿ. ಮುಖಾನ ಯಾಕೆ ಊದಿಸ್ಕೊಂಡಿದ್ಯಾ? ಅಟ್ಲೀಸ್ಟ್ ಅದನ್ನಾದ್ರೂ ಹೇಳು. ಹೇಳಿದ್ರೆ ನಿನಗೆ ಅರ್ಥ ಆಗ್ಬೇಕಲ್ವಾ? ನನಗೆ ವಾಪಸ್ ಬೈತ್ಯ. ನೀ ಸಮಾಧಾನವಾಗಿ ಕೇಳ್ತೀನಿ ಅಂದ್ರೆ ನಾನು ಹೇಳ್ತೀನಿ. ಸರಿ ಹೇಳು, ಅದೇನಂತ ಹೇಳು. ನಿನ್ನ ಮಾತು ಮುಗಿಯೋವರೆಗೂ ನಾನು ಒಂದು ಮಾತು ಮಾತಾಡಲ್ಲ, ಓಕೆನಾ? ಕಣೋ ಅನಿ, ನನಗೂ ಕೂಡ ಇದೇ ರೀತಿ ಟೆನ್ಷನ್ ಆಯ್ತು. ಹೇ ಗುಗ್ಗು, ಈ ರೀತಿ ನಗ್ತಿದ್ಯಲ್ಲ, ನಾನಿನ್ ಜೋಕ ಮಾಡ್ದೆ. ಸೀರಿಯಸ್ ಮ್ಯಾಟರ್ ಹೇಳ್ತಿದ್ದೀನಿ ಕಣೋ. ಗುಗ್ಗು ನಾನಲ್ಲ ಕಣೆ, ಗುಗ್ಗು ನೀನು. ಬುದ್ದು ಸೂಪರ್. ಅದಕ್ಕೆ ಇಷ್ಟು ವರ್ಷ ನಾವು ಮಾಡೋಕ್ಕಾಗದೇ ಇದ್ದದನ್ನ ನೀವು ಒಂದೇ ದಿನದಲ್ಲಿ ಮಾಡಿದ್ರಿ. ಇಷ್ಟು ದಿನ ನೀನು ಎಲ್ಲರೂ ಕಾಲನ ಎಳಿತಾ ಇದ್ದೆ, ಇವಾಗ ನಿನ್ನ ಕಾಲನ ಎಳೆಯೋದಕ್ಕೆ ಅದಕ್ಕೆ ಬಂದಿದ್ದಾರೆ. ದೇವ್ರಂತ ಅದಕ್ಕೆ ಅವ್ರು ಈ ರೀತಿ ಮಾತಾಡೋದಕ್ಕೆ ಸಾಧ್ಯನ? ಏ ಕೋಳಿ ಮರಿ, ಅವರು ತಮಾಷೆ ಮಾಡಿದಾರಷ್ಟೇ. ಇಟ್ಸ್ ಎ ಜೋಕ್ ಕಣೆ. ಜೋಕ್ನ ಅರ್ಥ ಮಾಡ್ಕೊಳ್ಳದೆ ಅದನ್ನೇ ಸೀರಿಯಸ್ ಅನ್ಕೊಂಡು ಮುಖನ ಯಾವ ರೀತಿ ಮಾಡ್ಕೊಂಡಿದ್ಯಾ ನೋಡು. ನಡಿ. ಅನಿ, ಅನಿ, ಇದು ಸೀರಿಯಸ್ ಆಗಿ ಜೋಕಾ? 100ಗೆ 200% ಜೋಕ್. ಇಟ್ಸ್ ಎ ಜೋಕ್ ಕಣೆ. ಅಪ್ಪ ದೇವ್ರೆ, ಅಹಲ್ಯ ಅಕ್ಕನ ವಿಷಯದಲ್ಲಿ ಇದುವರೆಗೂ ನಮ್ಮ ಮನಿ ಹೇಳಿದ್ದೆಲ್ಲ ಸತ್ಯ ಆಗಿದೆ. ಈ ವಿಷಯನೂ ಸತ್ಯ ಆಗ್ಬಿಡ್ಲಪ್ಪ, ಪ್ಲೀಸ್. ನೀನು ಹೋಗ್ತಾ ನಾನು ಬರ್ತೀನಿ. ಅಲ್ಲೇ ಅವರೇ, ನಿಮ್ಮ ಕಣ್ಣಲ್ಲಿ ನೀರು ಬರ್ಸೋದಿಲ್ಲ ಅಂತ, ನಿಮ್ಮ ಮನ್ಸಿಗೆ ನೋವಾಗ ಹೋಗಿ ನಡ್ಕೊಳ್ಳೋದಿಲ್ಲ ಅಂತ ಅಗ್ನಿ ಸಾಕ್ಷಿಯಾಗಿ ನಾನು ಮಾತು ಕೊಟ್ಟಿದ್ದೀನಿ. ಆ ಮಾತು ಒಂದೇ ದಿನದಲ್ಲಿ ಮುರಿದು ಹೋಗ್ಬಾರ್ದು. ಮುರಿದು ಹೋಗೋದಕ್ಕೆ ನಾನು ಬಿಡೋದು ಇಲ್ಲ. ನೀವು ಈ ಮನೆಗೆ ಬಂದಿರೋದು ಸಂತೋಷ ಅನುಭವಿಸೋದಕ್ಕೆ, ನಗ್ನಗ್ತಾ ಜೀವನ ಮಾಡೋದಕ್ಕೆ.
ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ಮಾತ್ರ ತುಂಬಿರಬೇಕು, ನೋವು ದುಃಖ ಅಲ್ಲ. ನನ್ನ ಹೆಂಡತಿಗೆ ಏನನ್ನು ನೋಡಿದ್ರೆ ಖುಷಿ ಆಗುತ್ತೋ ಅದು ಮಾತ್ರ ಅವಳ ಕಣ್ಮುಂದೆ ಇರಬೇಕು. ಏನನ್ನು ನೋಡಿದ್ರೆ ದುಃಖ ಆಗುತ್ತೋ ಅದು ಯಾವುದೋ ಅವಳ ಕಣ್ಮುಂದೆ ಇರಬಾರ್ದು. ಇರೋದಕ್ಕೆ ನಾನು ಬಿಡೋದು ಇಲ್ಲ. ಗಂಡ ಹೆಂಡತಿ ಪ್ರೀತಿ ಇದಕ್ಕಿಂತ ಮಿಗಿಲಾದು. ಸರ್, ಏನ್ ಮಾಡ್ತಾ ಇದ್ದೀರಾ ನೀವು? ನಾನು ಯಾವಾಗ ನಿಮ್ಮ ಕುತ್ತಿಗೆಗೆ 3 ಗಂಟೆ ಹಾಕಿದ್ನೋ ಆಗಲೇ ನಮ್ಮಿಬ್ಬರು ಸಂಬಂಧ ಬಾಸು ಎಂಪ್ಲಾಯಿಯಿಂದ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಚೇಂಜ್ ಆಗಿದೆ. ಈಗ ನಾನು ನಿಮ್ಮ ಗಂಡ. ಅದಕ್ಕಿಂತ ಹೆಚ್ಚಾಗಿ ಹೋಗಿ 2 ಡೇಸಿಂದ ತುಂಬಾ ಸ್ಟ್ರೈನ್ ಆಗಿದೆ. ಮನ್ಸಿಗೆ ದೇಹಕ್ಕೆ ರೆಸ್ಟ್ ಬೇಕು. ಆರಾಮಾಗಿ ನಿದ್ದೆ ಮಾಡಿ, ಯಾವ ಪ್ರಾಬ್ಲಮ್ಮೂ ಇಲ್ಲ. ನೋಡಿ, ಹಾಲು ಬಿಸಿ ಬಿಸಿ ಆಗಿದೆ. ಅಮ್ಮ ಹಾಲಿಗೆ ಹದವಾಗಿ ಸಕ್ಕರೆ ಮಿಕ್ಸ್ ಮಾಡಿರ್ತಾರೆ. ಕುಡಿದ್ರೆ ಮನ್ಸಿಗೆ ಶಾಂತಿ ಸಿಗುತ್ತೆ. ಬಿಸಿ ಬಿಸಿ ಹಾಲು ಕುಡಿದು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಅಂತ ಕೋಳಿ ಮರಿ ಹೇಳ್ತಾಳೆ. ತಗೊಳ್ಳಿ. ಸಿನಿಮಾಲಿ ಸೀರಿಯಲಲ್ಲಿ ತೋರಿಸೋ ಹಾಗೆ ಅರ್ಧ ಲೋಟ ಹಾಲು ನೀವು ಕುಡಿದು ಇನ್ನು ಅರ್ಧ ಗಂಡನ ಕೊಡಬೇಕು ಅನ್ನೋ ಟೆನ್ಷನ್ ಎಲ್ಲ ಇಟ್ಕೋಬೇಡಿ. ಪೂರ್ತಿ ಹಾಲು ನೀವೇ ಕುಡೀರಿ.